ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು. ಪೋಷಣ್ ಟ್ರ್ಯಾಕರ್ ಮತ್ತೆ ಅಪ್ಡೇಟ್ ಆಗಿದೆ. 20.7 5 ಹೊಸ ವಿಷಯಗಳೊಂದಿಗೆ ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ. ಮೊದಲು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಪೋಷಣ್ ಟ್ರ್ಯಾಕರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಅಪ್ಡೇಟ್ ಅಂತ ಕೇಳುತ್ತೆ. ಅಪ್ಡೇಟ್ ಅಂತ ಕೊಡಿ. ಅಪ್ಡೇಟ್ ಅಂತ ಕೊಟ್ಟಾದಮೇಲೆ ಕೊನೆಗೆ ಅಪ್ಡೇಟ್ ಆದಮೇಲೆ ಓಪನ್ ಅಂತ ಬರುತ್ತಾ. ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಪೋಷಣ್ ಟ್ರ್ಯಾಕರಲ್ಲಿ ಹೊಸದಾಗಿ ಬಂದಿರುವಂಥದ್ದು ರಿವ್ಯಾಂಪ್ ಆಫ್ CPA, VHSND, ರಿವ್ಯಾಂಪ್ ಆಫ್ ಬೆನಿಫಿಷರಿ ವ್ಯಾಕ್ಸಿನೇಷನ್, ಬಾಡಿ ಮಾಸ್ ಇಂಡೆಕ್ಸ್, ಗೆಸ್ಟೇಷನಲ್ ವೇಟ್ ಗೇನ್, ANC ಡೀಟೇಲ್ಸ್, ಬಗ್ ಫಿಕ್ಸ್, ಹೀಗೆ 5 ಹೊಸ ವಿಷಯಗಳೊಂದಿಗೆ ಪೋಷಣ್ ಟ್ರ್ಯಾಕರ್ 20.7 ಬಂದಿದೆ. ಅದು ಏನೇನು ಹೊಸ ವಿಷಯ ಇದೆ, ಅದು ಎಲ್ಲೆಲ್ಲ ಆಪ್ಷನ್ ಬಂದಿದೆ ಅನ್ನೋದನ್ನು ನಾವು ಪೋಷಣ್ ಟ್ರ್ಯಾಕರಲ್ಲಿ ಲಾಗಿನ್ ನೋಡ್ಕೊಂಡು ಬರೋಣ ಬನ್ನಿ. ಪೋಷಣ್ ಟ್ರ್ಯಾಕರ್ 20.7 ಬಂದಿದೆ. ವರ್ಷನ್ನು 20.7 ಬಂದಿದೆ. ನಂತರ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ನಿಮ್ಮ MPIN ಪಿನ್ನನ್ನು ಹಾಕಿ ಲಾಗಿನನ್ನು ಮಾಡ್ಕೊಳ್ಳಿ. ಮೊದಲೇದಾಗಿ ಅಪ್ಡೇಟ್ ಆಗಿರೋ ಆಪ್ಷನ್ ಯಾವುದಪ್ಪ ಅಂತಂದರೆ CBA ಮತ್ತು VHSND. ಇದು ನಾವೇನಪ್ಪ ಅಂದರೆ ಇಲ್ಲಿ ಮೋರ್ ಆಪ್ಷನ್ ಇದೆಯಲ್ಲ, ಈ ಮೋರ್ ಆಪ್ಷನಿಗೆ ಬಂದುಬಿಟ್ಟು ಮೋರ್ ಆಪ್ಷನನ್ನು ಕ್ಲಿಕ್ ಮಾಡೋಣ. ಮೋರ್ ಆಪ್ಷನನ್ನು ಕ್ಲಿಕ್ ಮಾಡಿದ ತಕ್ಷಣ ಇವೆಂಟ್ ಇದೆಯಲ್ಲ, ಈ ಇವೆಂಟನ್ನು ನಾವೇನು ಮಾಡೋಣ, ಕ್ಲಿಕ್ಕನ್ನು ಮಾಡೋಣ. ಇಲ್ಲಿ ಇವೆಂಟನ್ನು ಕ್ಲಿಕ್ ಮಾಡಿದಾಗ ಯೋಗ ಡೇ ಇದೆ, VHSND, CBA ಟ್ರೈನಿಂಗ್ ಮಾಡಲ್. ಆದರೆ ಇಲ್ಲಿ ಇವತ್ತು ಹೊಸದಾಗಿ ಅಪ್ಡೇಟ್ ಆಗಿರೋದೇನು CBA ಮತ್ತು VHSND ಇದು ಮುಖ್ಯವಾಗಿ ಬೇಕಾಗಿರುವಂಥದ್ದು, ಅಪ್ಡೇಟ್ ಆಗಿರುವಂಥದ್ದು. ಒಂದನೇದಾಗಿ ನಾವು VHSNDನ ಕ್ಲಿಕ್ ಮಾಡಿದಾಗ ಇಲ್ಲಿ VHSND ಅಂತ ಬರುತ್ತೆ, ನೋ ಇವೆಂಟ್ ಆ್ಯಡೆಡ್ ಅಂತ ಬರುತ್ತೆ. ಕೆಳಗಡೆ ಆ್ಯಡೆಡ್ VHSND ಅಂತ ಇದೆಯಲ್ಲ ಪ್ಲಸ್ ಮಾರ್ಕು, ಅದನ್ನು ನಾವೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಯಾವತ್ತು VHSND ಮಾಡಿದ್ದೀರಿ ಅವತ್ತು ಏನು ಅಂತಂದರೆ ಅವತ್ತಿನ ಡೇಟನ್ನು ಹಾಕೋದು. ನಾನು ಉದಾಹರಣೆಗೆ ಇವತ್ತಿನ ಡೇಟನ್ನು ಹಾಕ್ತಿದ್ದೀನಿ. ಅದಾದಮೇಲೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದರು ಅನ್ನೋದ್ರ ಬಗ್ಗೆ ಸಂಖ್ಯೆಯನ್ನು ಹಾಕಬೇಕು. ಕೊನೆಗೆ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಈ ಸಬ್ಮಿಟನ್ನು ಕ್ಲಿಕ್ ಮಾಡಿದರೆ VHSND ಏನಾಗುತ್ತೆ, ಆ್ಯಡ್ ಆಗುತ್ತೆ. ಇದು ಹೊಸದಾಗಿ VHSND ಒಳಗಡೆ ಅಪ್ಡೇಟು ಆಗಿರುವಂಥದ್ದು. ನೆಕ್ಸ್ಟು CBAನ ಕ್ಲಿಕ್ ಮಾಡೋಣ. CBAನ ಕ್ಲಿಕ್ ಮಾಡಿದಾಗಲೂ ಅಷ್ಟೇ ಇಲ್ಲಿ ಮೇಲ್ಗಡೆ CBA ಅಂತ ಬರುತ್ತೆ, ನೋ ಇವೆಂಟ್ ಆ್ಯಡೆಡ್ ಅಂತ ಬರುತ್ತೆ, ಕೆಳಗಡೆ ಆ್ಯಡೆಡ್ CBA ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಡೇಟು, ಉದಾಹರಣೆ ನಾನು ಇವತ್ತಿನ ತೊಗೊತಿದ್ದೀನಿ. ಏನಪ್ಪ ಅಂದರೆ ನಾವು ಯಾವಾಗಲೂ 1ನೇ ಶುಕ್ರವಾರ ಮತ್ತು 3ನೇ ಶುಕ್ರವಾರ ಹಾಕ್ತಿದ್ವಿ ಮಾಹಿತಿಯನ್ನು ಅನ್ಕೊತಿದ್ದೀನಿ. ಆ ರೀತಿಯಾಗಿ ನೀವು ಆ ಡೇಟನ್ನು ಹಾಕಬೇಕಾಗುತ್ತೆ. ಡೇಟನ್ನು ಹಾಕಿಬಿಟ್ಟು ಕೆಳಗಡೆ ಸೆಲೆಕ್ಟ್ ಥೀಮ್ ಅಂತ ಬಂದಿದೆ. ಇಲ್ಲಿ ಸೆಲೆಕ್ಟ್ ಥೀಮ್ ಒಳಗಡೆ ಏನಿದೆಪ್ಪ ಅಂತಂದರೆ ಇನ್ವೈಟಿಂಗ್ ವುಮನ್ ಡ್ಯೂರಿಂಗ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿ. ಸೇಮ್ ಏನೇನಿದ್ವು, ಅನ್ನಪ್ರಾಸನ್ನ ದಿವಸ, ಸುಪೋಷಣ ದಿವಸ, ಗೆಟ್ಟಿಂಗ್ ರೆಡಿ ಟು ಪ್ರೀ ಸ್ಕೂಲು, AWC ಪಬ್ಲಿಕ್ ಹೆಲ್ತ್ ಮೆಸೇಜಿಂಗ್ ಅಂತ. ಆದರೆ ಏನಪ್ಪ ಅಂದರೆ ಇಲ್ಲಿ ಆ ಇವೆಂಟಿನ ಮುಂದಿನ ಏನಿದೆಯಲ್ಲ, ಇವೆಂಟ್ ಮುಂದ್ಗಡೆ ನಾವೇನು ಮಾಡಬೇಕು, ರೈಟ್ ಮಾರ್ಕನ್ನು ಟಿಕ್ ಮಾಡ್ಕೋಬೇಕು. ಟಿಕ್ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಏನಪ್ಪ ಅಂದರೆ ಸಬ್ಮಿಟನ್ನು ಕೊಟ್ಟರೆ CBA ಸಬ್ಮಿಟು ಆಗುತ್ತೆ. ಇದಿಷ್ಟು CBA ಮತ್ತು VHSND ಒಳಗಡೆ ಫಸ್ಟದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ. ಇನ್ನು ಎರಡನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಈ ಆ್ಯಕ್ಷನ್ ಸೆಂಟರ್ ಒಳಗಡೆ ಬೆನಿಫಿಷರಿ ವ್ಯಾಕ್ಸಿನೇಷನ್. ಈ ಬೆನಿಫಿಷರಿ ವ್ಯಾಕ್ಸಿನೇಷನ್ ಅನ್ನೋದು ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು, ಎರಡನೇದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ. ಆ ಬೆನಿಫಿಷರಿ ವ್ಯಾಕ್ಸಿನೇಷನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಸೆಲೆಕ್ಟ್ ಬೆನಿಫಿಷರಿ ಅಂತಿದೆ. ಪ್ರೆಗ್ನೆಂಟ್ ವುಮನ್ನು, 0 to 6 ಚಿಲ್ಡ್ರನ್ನು, 6 to 3 ಇಯರ್ಸು, 3 to 6 ಇಯರ್ಸ್ ಚಿಲ್ಡ್ರನ್ಸು. ಈ ರೀತಿಯಾಗಿ ಇಲ್ಲಿ ಗರ್ಭಿಣಿದು ಮಕ್ಕಳದ್ದು ವ್ಯಾಕ್ಸಿನೇಷನ್ ಡೀಟೇಲ್ಸನ್ನು ಹಾಕುವಂಥದ್ದು. ಈ ಗರ್ಭಿಣಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡ್ಯೂ ಇದೆಯೋ, ಕಂಪ್ಲೀಟ್ ಆಗಿದೆಯೋ, ಓವರ್ ಡ್ಯೂ ಅನ್ನೋಂಥದ್ದು ಇಲ್ಲಿ ಲೀಸ್ಟ್ ಬರುತ್ತೆ. ಯಾವ ರೀತಿಯಾಗಿ ನಿಮ್ಮ ಹೋಮ್ ವಿಸಿಟಲ್ಲಿ ಬರ್ತಿಲ್ಲ ಆ ರೀತಿಯಾಗಿ ನೀವು ಹಾಕದೆ ಹೋದರೆ ಡ್ಯೂ ಅಂತ, ಹಾಕಿದರೆ ಕಂಪ್ಲೀಟ್ ಅಂತ, ನೀವು ಹಾಕದೆ ಹಾಗೇ ಬಿಟ್ಬಿಟ್ರೆ ಓವರ್ ಡ್ಯೂ ಅಂತ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಯಾವುದೂ ಲೀಸ್ಟ್ಗಳು ಇಲ್ಲ. ಲೀಸ್ಟ್ಗಳು ಯಾವ್ಯಾವ ಬರ್ತವೆ ಆ ಲೀಸ್ಟ್ಗಳು ಬಂದಿದ್ದನ್ನು ಮಾತ್ರ ನೀವು ವ್ಯಾಕ್ಸಿನೇಷನ್ ಡೀಟೇಲ್ಸನ್ನು ಇಲ್ಲಿ ಹಾಕ್ತಾ ಹೋಗಬೇಕಾಗುತ್ತಾ. 0 to 6 ಮಂತ್ ಮಕ್ಕಳದಾಗಿರ್ಬೋದು, 6 ಮಂತ್ ಟು 3 ಇಯರ್ಸ್ ಮಕ್ಕಳಾಗಿರ್ಬೋದು. ಇಲ್ಲಿ ಹೆಸರುಗಳು ಬಂದಿದೆ. ಇದ್ರ ಮಾಹಿತಿನ ಕ್ಲಿಕ್ ಮಾಡಿದಾಗ ಇಲ್ಲಿ ಅವರ ವ್ಯಾಕ್ಸಿನೇಷನ್ ಹಾಕುವಂಥ ಮಾಹಿತಿಯನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಹೆಸರು ಬಂದಿದೆ. ಈ ಹೆಸರು ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ್ರಿ ಅಂತಂದರೆ ವ್ಯಾಕ್ಸಿನೇಷನ್ ಲೀಸ್ಟ್ ಅಂತ ಬರುತ್ತೆ. ಅಲ್ಲಿ ಆ ಫಲಾನುಭವಿ ಹೆಸರು ಬರುತ್ತೆ.
ಕೆಳಗಡೆಗೆ ಡ್ಯೂ ಅನ್ನುವಂಥದ್ದು ಬರುತ್ತೆ. ಡ್ಯೂ ಅನ್ನುವಂಥದ್ದು ಮಾಹಿತಿನ ಹಾಕಬೇಕು. ಅಪ್ಕಮಿಂಗ್ ಅಂದರೆ ಇವೆಲ್ಲ ಮುಂದೆ ಬರುವಂಥದ್ದು. ಈಗ ಡ್ಯೂ ಮೇಲೆ ಕ್ಲಿಕ್ ಮಾಡಿದರೆ ವ್ಯಾಕ್ಸಿನೇಷನ್ ಡೇಟ್ ಯಾವತ್ತಿದೆ ಆ ಡೇಟನ್ನು ಇಲ್ಲಿ ಹಾಕುವಂಥದ್ದು. ಹಾಕಿಬಿಟ್ಟು ಇಲ್ಲಿ ಕೆಳಗಡೆಗೆ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟನ್ನು ಕೊಡುವಂಥದ್ದು. ಈ ರೀತಿಯಾಗಿ ನೀವು ಪ್ರತಿಯೊಂದು ಫಲಾನುಭವಿದು ಪ್ರತಿ ತಿಂಗಳು ಚೆಕ್ ಮಾಡಿಬಿಟ್ಟು ವ್ಯಾಕ್ಸಿನೇಷನ್ ಡೀಟೇಲ್ಸನ್ನು ಹಾಕುವಂಥದ್ದು. ಇದು ಹೊಸದಾಗಿ ಅಪ್ಡೇಟು ಆಗಿರುವಂಥದ್ದು. ಬೆನಿಫಿಷರಿ ವ್ಯಾಕ್ಸಿನೇಷನ್ ಅನ್ನೋದು ಎರಡನೇದಾಗಿ ಹೊಸದಾಗಿ ಅಪ್ಡೇಟು ಆಗಿರುವಂಥದ್ದು. ಅದನ್ನು ಕ್ಲಿಕ್ ಮಾಡಿದಾಗ ಹೇಳಿದ್ನಲ್ಲ, ಇಲ್ಲಿ ಲೀಸ್ಟ್ಗಳು ಬರ್ತವೆ. ಲೀಸ್ಟಲ್ಲಿ ನೀವು ಡ್ಯೂ ಎಷ್ಟು ಉಳಿಸಿದ್ದೀರಾ, ಕಂಪ್ಲೀಟ್ ಎಷ್ಟು ಮಾಡಿದ್ದೀರಾ, ಓವರ್ ಡ್ಯೂ, ಇಲ್ಲಿ ಲೀಸ್ಟ್ ಬಂದರೆ ಮಾತ್ರ ನೀವು ಮಾಹಿತಿಯನ್ನು ಕಡ್ಡಾಯವಾಗಿ ಹಾಕಬೇಕು. ಡ್ಯೂ ಇದ್ದರೆ ಅದನ್ನು ಡ್ಯೂ ಇರುವಂಥ ಡೇಟ್ ಹಾಕಿ ಕಂಪ್ಲೀಟ್ ಮಾಡುವಂಥದ್ದು. ನೀವು ಹಾಕದೆ ಹಾಗೆ ಬಿಟ್ಟರೆ ಆ ದಿನಗಳು ಮುಗಿದು ಹೋದರೆ ಓವರ್ ಡ್ಯೂ ಅಂತ ಲಿಸ್ಟ್ ಬಂದು ಕೋರ್ತಾ ಹೋಗುತ್ತೆ. ಹಾಗೆ ಕಡ್ಡಾಯವಾಗಿ ನೀವು ವ್ಯಾಕ್ಸಿನೇಷನ್ ಡೀಟೇಲ್ಸನ್ನು ಹಾಕಲೇಬೇಕು. ಮೂರನೇದಾಗಿ ಬಂದಿರುವಂಥದ್ದು ಬಾಡಿ ಮಾಸ್ ಇಂಡೆಕ್ಸ್ BMI ಅಂತ. ಅದು ಬೆನಿಫಿಷರಿ ಒಳಗೆ ಬರಬೇಕು. ಬೆನಿಫಿಷರಿ ಒಳಗೆ ಬಂದುಬಿಟ್ಟು ಇಲ್ಲಿ ಗರ್ಭಿಣಿ ಒಳಗಡೆ ನೀವು ನೋಡ್ತಾ ಇರ್ಬೋದು. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹೆಸರುಗಳು ಬರ್ತವೆ. ಹೆಸರುಗಳು ಬಂದ ಮೇಲೆ ನೀವು ಇಲ್ಲಿ 3 ಟಿಕ್ಕಿಗಳೇನಿದ್ದಾವೆ ಆ ಟಿಕ್ಕಿಗಳನ್ನು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ನೋಡ್ತಾ ಇದ್ದೀರಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಬಂದಿದೆ. ಬಟ್ ಅದೇನು ಬ್ಲರ್ ಆಗಿದೆ, ಅದು ಯಾವುದೋ ಆಪ್ಷನನ್ನು ವರ್ಕ್ ಮಾಡ್ತಾ ಇಲ್ಲ. ಇದಾದ ನಂತರ ನೆಕ್ಸ್ಟ್ ಬಂದಿರುವಂಥದ್ದು ಇಲ್ಲೇನೇ ಏನಪ್ಪ ಅಂದರೆ ಗೆಸ್ಟೇಷನಲ್ ವೇಟ್ ಗೇನ್ ಆ್ಯಂಡ್ ANC ಡೀಟೇಲ್ಸ್ ಅಂತ ಬಂದಿದೆ. ಇಲ್ಲಿ ಗೆಸ್ಟೇಷನಲ್ ವೇಟ್ ಗೇನ್ ಡೀಟೇಲ್ಸ್ ಅಂತ ತೋರಿಸ್ತಾ ಇದೆ. ಅಲ್ಲಿ ANC1, ANC2, ANC3, ANC4 ಅಂತ ಇದೆ. ಅಲ್ಲಿ ಏನಪ್ಪ ಅಂದರೆ ಯಾವುದು ಆ್ಯಡೆಡ್ ಡೀಟೇಲ್ಸ್ ಬರುತ್ತಲ್ಲ ಅಲ್ಲಿ ಮಾತ್ರ ನೀವು ಮಾಹಿತಿಯನ್ನು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಅಷ್ಟು ಒಂದೇ ಸರಿಗೆ ಬರಲ್ಲ. ANC1 ಡೇಟ್ ಯಾವಾಗಿದೆಯಲ್ಲ ಅದು ತಾನೇ ಕ್ರಿಯೇಟ್ ಆಗಿರುತ್ತೆ LMP ಡೇಟ್ ಮೇಲೆ, ಆವಾಗ ಅದರ ಮಾಹಿತಿನಲ್ಲಿ ತುಂಬುವಂಥದ್ದು. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಆ್ಯಡೆಡ್ ಡೀಟೇಲ್ಸ್ ಅಂತ ಇದೆಯಲ್ಲ, ಆ್ಯಡೆಡ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿದಾಗ ಇವ್ರ ಹೆಸರು ಬರುತ್ತೆ. ಫಲಾನುಭವಿ ಹೆಸರು ಬಂದಮೇಲೆ ಅವರು ಎಂಟರ್ ಇನ್ ಹೈಟು ಎಷ್ಟಿರಬೇಕಂದ್ರೆ 76.2 ಇಂದ 104.8 ಸೆಂಟಿಮೀಟರ್ ಒಳಗಡೆ ಇರಬೇಕು. ಎಂಟರ್ ವೇಟ್ KG 30 kg ಇಂದ 150 kg ಒಳಗಡೆ ಇರಬೇಕು. ಇಲ್ಲಿ ತೂಕವನ್ನು ಹಾಕುವಂಥದ್ದು. ಅವ್ರ ಹಿಮೋಗ್ಲೋಬಿನ್ ಡೀಟೇಲ್ಸ್ ಅದನ್ನು ಹೆಲ್ತ್ ಕಾರ್ಡಲ್ಲಿ ನೋಡಿ ಹಾಕುವಂಥದ್ದು. ಆ್ಯಕ್ಚುಯಲ್ ಡೇಟ್ ಆಫ್ ANC ಇಲ್ಲಿ ಪೋಷನ್ ರೆಕಾರ್ಡ್ ತೋರಿಸಿರೋದು ಬಿಟ್ಟು ನಿಮ್ದು ಆ್ಯಕ್ಚುಯಲ್ ಡೇಟ್ ಯಾವಾಗ ANC ತೋರಿಸಿದಾರೆ ಅದನ್ನು ಮಾಹಿತಿ ಹಾಕಿ ಎಲ್ಲ ಹಾಕಿದ ಮೇಲೆ ಇಲ್ಲಿ ಸಬ್ಮಿಟನ್ನು ಕೊಟ್ಟರೆ ಮಾಹಿತಿ ಸಬ್ಮಿಟ್ ಆಗಿ ಸಕ್ಸಸ್ಫುಲ್ಲು ಬರುತ್ತೆ. ಇದು ಹೊಸದಾಗಿ ಬಂದಿರುವಂಥದ್ದು. ಈ ಆಪ್ಷನ್ನು ಕೇವಲ ಗರ್ಭಿಣಿಯಲ್ಲಿ ಮಾತ್ರ ಇರುತ್ತೆ. ಗೆಸ್ಟೇಷನಲ್ ವೇಟ್ ಗೇನ್ ಆ್ಯಂಡ್ ANC ಡೀಟೇಲ್ಸ್. ಈ ರೀತಿಯಾಗಿ ಒಂದನೇದಾಗಿ CBA ಮತ್ತು VHS&A ಹೊಸದಾಗಿ ಬಂದಿರುವಂಥದ್ದು ಅಂದರೆ ಅಪ್ಡೇಟ್ ಆಗಿರುವಂಥದ್ದು ವಿಷಯ. ಇನ್ನು ಎರಡನೇದಾಗಿ ಆ್ಯಕ್ಷನ್ ಸೆಂಟರ್ನಲ್ಲಿ ಬೆನಿಫಿಷರಿ ವ್ಯಾಕ್ಸಿನೇಷನ್ ಮಾಹಿತಿ ಹಾಕೋದು, ಗರ್ಭಿಣಿ ಬಾಣಂತಿ ಮಕ್ಕಳದು ಹಾಕುವಂಥದ್ದು. ಅಲ್ಲಿ ನೀವು ಡ್ಯೂ ಮಾಡಿದರೆ ಡ್ಯೂ ಅಂತ ತೋರಿಸುತ್ತೆ, ಕಂಪ್ಲೀಟ್ ಆದರೆ ಕಂಪ್ಲೀಟ್ ಅಂತ ತೋರಿಸುತ್ತೆ, ಹಾಗೆ ಬಿಟ್ಟರೆ ಓವರ್ ಡ್ಯೂ ಅಂತ ತೋರಿಸುತ್ತೆ. ಇನ್ನು ಮೂರನೇದಾಗಿ ಬಾಡಿ ಮಾಸ್ ಇಂಡೆಕ್ಸ್ ಅದನ್ನು ಬ್ಲರ್ ಆಗಿ ಇಟ್ಟಿದ್ದಾರೆ. ನೆಕ್ಸ್ಟು ಗರ್ಭಿಣಿ ಒಳಗಡೆ ಬಂದಿರುವಂಥ ಗೆಸ್ಟೇಷನಲ್ ವೇಟ್ ಗೇನ್ ಆ್ಯಂಡ್ ANC ಡೀಟೇಲ್. ಇದಿಷ್ಟು ಹೊಸದಾಗಿ ಮತ್ತು ಕೆಲವೊಂದಿಷ್ಟು ಬಫರ್ ಫಿಕ್ಸ್ ಆಗಿದೆ. ಅದಿಷ್ಟು ಹೊಸದಾಗಿ ಬಂದಿರುವಂಥ ವಿಷಯಗಳು. ಈ ವಿಷಯಗಳನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ನಿಮ್ಮ ತಾಲೂಕಾ ಪೋಷಣ ಸಂಯೋಜಕರನ್ನು ಸಂಪರ್ಕಿಸಿ ಮಾಹಿತಿನ ತಿಳಿದುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಈ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು.